ನನ್ನ ಹೆಸರು ವೆಂಕಟರೆಡ್ಡಿ ಪಾಟೀಲ್ ಅಂತ. ನಾನು ಉರ್ಧ್ವ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ದು ಡೈರೆಕ್ಟರ್ ಆಗಿದ್ದೀನಿ. ಈ ಪ್ರೆಸ್ ಉರ್ಧ್ವ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ದು ಡೈರೆಕ್ಟರ್ ಆಗಿದ್ದೀನಿ ನಾನು. ಈ ಪ್ರೆಸ್ ಮೀಟ್ ಎದಕ್ಕೆ ಕರೆದಿದ್ದೀನಿ ಅಂದರೆ, ನನ್ನ ಮೇಲೆ, ನನ್ನ ಕಂಪ್ನಿ ಮೇಲೆ ಆನರಬಲ್ ಲೀಡರ್ ಆಫ್ ಅಪೋಸಿಷನ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಚೆಲ್ವಾದಿ ಟಿ ನಾರಾಯಣ ಸ್ವಾಮಿ ಅವರು ಏನು ಫ್ಯಾಕ್ಟ್ಸ್ ವೆರಿಫೈ ಮಾಡಲಾರ್ದೆ, ಯಾವುದೂ ರೀತಿ ಇವ್ಯಾಲ್ಯುವೇಟ್ ಮಾಡಲಾರ್ದೆ, ಒಂದು ಕಂಪ್ನಿ ಮೇಲೆ ಯಾವ ರೀತಿ ಡಿಫೆಮೇಟ್ರಿ ಆಗಿ ಮಾತಾಡಬೇಕು ಅಷ್ಟು, ಮತ್ತು ಅವ್ರಿರೋ ಸ್ಥಾನಕ್ಕೆ ಎಷ್ಟು ಕೆಳಗೋಗಿ ಮಾತಾಡ್ಬೋದು ಅಷ್ಟು ಕೆಳಗೋಗಿ ಮಾತಾಡಿದ್ದಾರೆ, ವಿತೌಟ್ ಇವನ್ ವೆರಿಫೈಯಿಂಗ್ ಎನಿ ಫ್ಯಾಕ್ಟ್. ಸೊ ಉರ್ಧ್ವ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇಸ್ ಅ ಕಂಪನಿ ವಿಚ್ ಹ್ಯಾಸ್ ವಾಟ್ ಆಲ್ ನಾವೇನು ಸರ್ವಿಸಸ್ ಕೊಡೋದೇ ಇಲ್ಲ, ನಾವು ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲವೇ ಇಲ್ಲ, ಮಾರ್ಕ್ಸ್ ಕಾರ್ಡ್ ಪ್ರಿಂಟಿಂಗಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಇಸ್ ಇನ್ ರೆಫರೆನ್ಸ್ ಟು ಅ ಟೆಂಡರ್, ಅಂದರೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಬೋರ್ಡ್ ಅಲ್ಲಿ ಆಗಿರೋ ಟೆಂಡರ್ಗೆ ರಿಲೆವೆಂಟ್ ಆಗಿ ಈ ಪ್ರೆಸ್ ಕಾನ್ಫರೆನ್ಸ್ ಅವ್ರು ಮಾಡಿದ್ರು. ಅವ್ರು ಹೇಳಿದ್ದಾರೆ, ನಾವು ಕಂಪ್ನಿ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದು ಸರ್ವಿಸಸ್ ಇಲ್ಲ ಅಂತ. ನಮ್ಮ GST ನಂಬರ್ ಹೋಗಿ, ನಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸರ್, GST ನಂಬರ್ ಬೈ ಸರ್ಚ್ ಟ್ಯಾಕ್ಸ್ ಪೇಯರ್ ಬೈ GST ನಂಬರ್ ಅಂತ ಹೇಳಿದ್ರೆ, GST ನಂಬರ್ ನಾನು ಹಾಕಿದ್ದೀನಿ ಪ್ರೆಸ್ ನೋಟಲ್ಲಿ. ನೀವು ಅದನ್ನು ಸರ್ಚ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ನಮ್ಮ ಕಂಪ್ನಿ ಏನೇನು ಸರ್ವಿಸಸಲ್ಲಿ ಇದೆ ಅಂತ GST ಪೋರ್ಟಲ್ಲಿ ಹೇಳುತ್ತೆ. ಸೊ ನಾವು ಇದೀವಾ ಇಲ್ವಾ ಅಂತ ಆ ಸರ್ವಿಸಸ್. ಸೆಕೆಂಡ್, ನಾವು ಬ್ಲ್ಯಾಕ್ ಲಿಸ್ಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಏನು ಸುಮ್ಮನೆ ವರ್ಡ್ ಫ್ಯಾಂಟಸಿಯಾಗಿ ಹೇಳಿದಾರೋ ಹೆಂಗೆ ಗೊತ್ತಿಲ್ಲ. ಬಟ್ ಬ್ಲ್ಯಾಕ್ ಲಿಸ್ಟ್ ಅಂದರೆ ಯಾವಾಗ ಆಗ್ತೀವಿ ಸರ್? ಯಾವುದಾದ್ರೂ ಸರ್ವಿಸ್ ನಮಗೆ ಸಿಕ್ಕು, ನಾ ಸರ್ವಿಸ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ತಪ್ಪಾದರೆ, ಇಲ್ಲ ನಾವು ಏನೋ ಒಂದು ಮಾಡ್ತಾ ಇರೋಂಥ ಪ್ರಾಸೆಸ್ಸಲ್ಲೇ ಏನಾದರೂ ತಪ್ಪು ಮಾಡಿದ್ರೆ ನಾವು ಬ್ಲ್ಯಾಕ್ ಲಿಸ್ಟ್ ಆಗ್ತೀವಿ. ನಾವು ಯಾವುದೂ ಆ ರೀತಿ ನಮ್ಮ ಮೇಲೆ ಅಲಿಗೇಷನ್ಸ್ ಇಲ್ಲ, ನಾರ್ ವಿ ಆರ್ ಎ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ. ಆ್ಯಂಡ್ ಸೆಕೆಂಡ್ ಅಲಿಗೇಷನ್ ಹಿ ಇಸ್ ಮೇಡ್ ಇಸ್, ನನ್ನ ಮೇಲೆ, ನನ್ನ ಕಂಪ್ನಿ ಮೇಲೆ 25 ಕೇಸ್ಗಳಿದ್ದಾವೆ, 25 ಕೇಸಸ್. ಆ್ಯಂಡ್ ಅವ್ರಿಗೆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಮತ್ತು ಅದ್ರ ಮೇಲೆ ಇಷ್ಟು ಲೋ ಲೆವೆಲ್ ಆಗಿ ಮಾತಾಡಬಾರ್ದಾಗಿತ್ತು ಸರ್. ಅದ್ರದ್ದು ಅಂದರೆ ಆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ನಾವೆಲ್ಲ ಬಿಲೀಫಲ್ಲಿ ಇದ್ದೀವಿ. ಒಂದೇ ಒಂದು ಕೇಸ್ ಇರೋದು ಸರ್, ಇದು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸೇ. ಇಟ್ ಇಸ್ ರಿಲಯನ್ಸ್ ಬ್ರಾಡ್ಕಾಸ್ಟರ್ ವರ್ಸಸ್ ಉರ್ಧ್ವ ಮ್ಯಾನೇಜ್ಮೆಂಟ್. ಇದು ಡೇಟ್ಸ್ ಸರ್, ಆ ಕೇಸಿನ ಡೇಟ್ಸ್ ಇದು ತೋರಿಸಿ 20 ಅಂತ ಹೇಳಿದ್ದಾರೆ. ಇದು 20 ಅಲ್ಲದೆ ಇನ್ನೂ ಇದಾವೆ ಅಂತ ತೋರಿಸಿದ್ದಾರೆ. ಪ್ಲಸ್ 2-3 ಪೇಪರ್ ತೋರಿಸಿ ಇಷ್ಟು ಕೇಸಸ್ ಇದಾವೆ ಅಂತಿದ್ದಾರೆ. ಎಲ್ಲ ಪೇಪರ್ಸಲ್ಲಿ ನೀವು ನೋಡಿ ಸರ್, ಅವ್ರು ನಿಮಗೆಲ್ಲ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಟ್ ಇಸ್ ಓನ್ಲಿ ಬಿಟ್ವೀನ್ ಅಸ್ ಅಂಡ್ ರಿಲಯನ್ಸ್ ಬ್ರಾಡ್ಕಾಸ್ಟರ್ಸ್ ನೆಟ್ವರ್ಕ್ ಲಿಮಿಟೆಡ್ ವರ್ಸಸ್ ಉರ್ಧ್ವ ಮ್ಯಾನೇಜ್ಮೆಂಟ್. ಆ್ಯಂಡ್ ಇಟ್ಸ್ ಅ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ವಿಚ್ ವಿ ಹ್ಯಾವ್ ವಿತ್ ದೆಮ್. ವಿ ಆರ್ ಫೈಟಿಂಗ್ ಇಟ್ ಲೀಗಲಿ. ಅದು ದಟ್ ಡಸಂಟ್ ಮೀನ್ ದಟ್ he can honorable LOP can tell that we are a blacklisted company, and nowhere we are blacklisted. ಇದು ಒಂದು ವಿಷಯ ಆದರೆ ಸರ್, ನೆಕ್ಸ್ಟ್ ಹೇಳಿದ್ದಾರೆ ಅವರು ಪ್ರೈಸಿಂಗು ನಾನು ಒಂದೇ ಸರ್ತೆ 100 ರೂಪಾಯಿ ಹಾಕಿದ್ದೀನಿ ಅಂತ. ಸರ್ ಪ್ರೈಸಿಂಗ್ ಅಲ್ಲಿ ಅದ್ರ ಟೆಂಡರಲ್ಲಿ ಪ್ರೈಸಿಂಗ್ ಆಪ್ಷನ್ ಹೆಂಗೆ ಕೊಟ್ಟಿದ್ರು ಅಂದರೆ, ಸರ್ಟಿಫಿಕೇಟ್ ಪ್ಲಸ್ ಮಾರ್ಕ್ಸ್ ಕಾರ್ಡಿಗೆ ಏನು ಪ್ರೈಸು ಅಂತ. ಸೊ 2 ಕ್ವಾಂಟಿಟೀಸ್ ನಾವು ತೊಗೊಂಡಾಗ ಎರಡರದ್ದು ಪ್ರೈಸ್ ಮಾಡಿ ಹಾಕಿದಾಗ ವೇರಿಯಬಲ್ ಆಗಿ 100 ರೂಪೀಸ್ ಅಂತ ಪ್ರೈಸ್ ಬಂದಿತ್ತು. ಆ 100 ರೂಪೀಸ್ನ ಆ್ಯಕ್ಚುಲಿ ವರ್ಕ್ ಆರ್ಡರ್ ಏನಿದೆ ನಾವು ನೆಗೋಷಿಯೇಟ್ ಮಾಡಿದ್ಮೇಲೆ 44 ಮತ್ತು 47 ರೂಪೀಸ್ಗೆ ಆ ಪ್ರೈಸ್ ಬಂದಿದೆ. ಅದು ನನ್ನ ನೆಗೋಷಿಯೇಟೆಡ್ ಆಗಿದ್ದು 91 ರೂಪೀಸ್ ಪ್ರೈಸ್. ಆ್ಯಂಡ್ ದಿಸ್ ಪ್ರೈಸ್ ಅಂದರೆ ಕರೆಂಟ್ ಈಗ ಯಾರು ಪ್ಯಾರಾಮೆಡಿಕಲ್ ಬೋರ್ಡು, ನರ್ಸಿಂಗ್ ಬೋರ್ಡಲ್ಲಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಏನು ಪ್ರೈಸ್ ಇದೆ ಅದಕ್ಕಿಂತ 5% ಜಾಸ್ತಿ ಇಲ್ಲ ಸರ್ ಇದು ಪ್ರೈಸ್. ಕರೆಂಟ್ ಸಪ್ಲೈಸ್ ಏನು ನಡೀತಾ ಇದೆ, ಅವ್ರು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ 9 ರೂಪಾಯಿ ಆಗಿದೆ, ಅದು ಇದು ಅಂತ ಏನೋ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ವಿಚ್ ಅಗೇನ್ ಇಸ್ ಲೈಕ್ ಎಲ್ಲಿಂದ ತೊಗೊಂಡಿದ್ದಾರೆ, ದರ್ ಇಸ್ ನೋ ಸೋಲ್ ರೆಫರೆನ್ಸ್ ಫಾರ್ ಇಟ್. ಇಟ್ ಈಸ್ ಆಲ್ಸೋ ಫೇಕ್ ಕೈಂಡ್ ಆಫ್ ಪ್ರಿಪ್ರೇಷನ್ ಆ ಥರ ಆಗಿದೆ. ಸೊ ಅದು ನನಗೆ ಗೊತ್ತಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನಮ್ಮದು ಟೆಂಡರ್ ಡಾಕ್ಯುಮೆಂಟ್ 100 ರೂಪೀಸ್ ಹಾಕಿರೋದು ನಿಜ, ನಾವು 91ಗೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಿಜ, ನಾವು L1 ಆಗಿರೋದು ನಿಜ. ಸಪ್ಲೈ ಆಗ್ತಾ ಇದೆ. ಇವತ್ತಿನ ಡೇಟಿಗೆ ನನಗೆ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಆ ಡೇಟ್ ಮೇಲೆ, ಆ ರೇಟ್ ಮೇಲೆ ವಿ ಆರ್ ಓನ್ಲಿ ಇನ್ಕ್ರಿಮೆಂಟಲ್ ಆಫ್ 5%. ಸೊ ದಟ್ ಈಸ್ ಅಗೇನ್ ಬೇಸ್ಲೆಸ್ ಆ್ಯಂಡ್ ಫಾಲ್ಸ್ ಅಲಿಗೇಷನ್. ಆ್ಯಂಡ್ ಹೆಂಗೆ L1 ನಾನು ಆಗಿದ್ದೀನಿ ಅನ್ನೋದಕ್ಕೆ ಅವರಿಗೆ KTPP ರೂಲ್ಸ್ ಓದಬೇಕು, ಇಲ್ಲ ಓದಿ ತಿಳ್ಕೋಬೇಕು. ಅದ್ರ ಪ್ರಕಾರ ಟೆಂಡರ್ದು ಏನೇನು ನಾರ್ಮ್ಸ್ ಇದೆ ಎಲ್ಲನೂ ನಾನು ಫುಲ್ಫಿಲ್ ಮಾಡಿ ನಾನು L1 ಆಗಿದ್ದೀನಿ. ಅದಾದಮೇಲೂ ನನಗೆ ಟೆಂಡರ್ ಅಲೋಕೇಟ್ ಆಗಿಲ್ಲ. ಯಾಕಂದರೆ ಅಪ್ಲೇಟ್ ಅಥಾರಿಟಿ ಹತ್ರ ಕೇಸ್ ಹೋಗ್ಬಿಟ್ಟು ಅದನ್ನು ಅಲ್ಲೇ ಸ್ಕ್ವಾಶ್ ಮಾಡಿದ್ದಾರೆ. ಅದು ಅಂದರೆ ರೀಟೆಂಡರಿಗೆ ಕರೆದಿದ್ದಾರೆ. ನಾವು ಹೈಕೋರ್ಟಲ್ಲಿ ರಿಲೀಫ್ ಕೇಳ್ತಾ ಇದ್ದೀವಿ. ಬಿಕಾಸ್ ಐ ಮೀನ್ L1 ನಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಸಮೇತ ನನ್ನ ಬೀಯಿಂಗ್ L1 ಅಪ್ಲೇಟ್ ಅಥಾರಿಟಿ ನನ್ನನ್ನು ಕೇಳಬೇಕಾಗಿತ್ತು, ನೀವು ಏನು ಮಾಡಿದ್ದೀರಾ, ಏನು ತಪ್ಪಿದೆ. ನಮ್ಗೆ ಕೇಳುವಿಲ್ಲ, ಅವ್ರು ಪರಿಗಣ ಮಾಡಲಾರ್ದೆ ವಿ ಹ್ಯಾವ್ ಬಿನ್ ಟೇಕನ್ ಔಟ್ ಆ್ಯಂಡ್ ರೀಟೆಂಡರಿಗೆ ಕರೆದಿದ್ದಾರೆ ಸರ್. ಸರ್ ಅವ್ರು ಅಲಿಗೇಷನ್ ಮಾಡಿರೋದು ಕರೆಕ್ಟ್ ಅಂತ ಹೇಳ್ಬಿಟ್ಟು ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸರ್, ಅಷ್ಟೇ. ಈಗ ಥರ್ಡ್ ಪಾಯಿಂಟ್ ಬಂದು, ನಾನು ಮತ್ತೆ ಆನರಬಲ್ ಮಿನಿಸ್ಟರ್ ಫಾರ್ ಮೆಡಿಕಲ್ ಎಜುಕೇಶನ್ ಆ್ಯಂಡ್ ಸ್ಕಿಲ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬ್ರು ರಿಲೇಟಿವ್ಸ್ ಅಂತ ಹೇಳಿದ್ದಾರೆ ಸರ್. ನಾನು ಅವ್ರ ಕ್ಷೇತ್ರದವನು ಸರ್. ಐ ಬಿಲಾಂಗ್ ಟು ಹಿಸ್ ಕಾನ್ಸ್ಟಿಟ್ಯೂನ್ಸಿ.
But I don't have any relationship with Honorable Minister. That's one thing I wanted to call. ಇದೆಲ್ಲ ಯಾಕೆ ಆಗ್ತಾ ಇದೆ ಸರ್? Why this kind of high level of position is trying to talk about a simple business called marks card? ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್. ಹಂಗೆ ಇದರಲ್ಲಿ ನಾವು ಡೆಮೊಕ್ರೆಟಿಕ್ ಪ್ರೋಸೆಸ್ ತರಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಏನಾಗಿದೆ ಸರ್, MSIL ಅಲ್ಲಿ ಎಲ್ಲ ಸಪ್ಲೈಸ್ ಅಲ್ಲಿ ಮಲ್ಟಿಪಲ್ ವೆಂಡರ್ಸ್ ಇರ್ತಾರೆ. ಬಟ್ MSIL ಅಲ್ಲಿ ಮಾರ್ಕ್ಸ್ ಕಾರ್ಡ್ಗೆ ಒಬ್ಬರೇ ವೆಂಡರ್ ಇದ್ದಾರೆ, ಇಲ್ಲ ಅವ್ರ ಅಲೈಡ್ ಕಂಪ್ನಿಗಳು ಅವರೇ ವೆಂಡರ್ ಇರ್ತಾರೆ. ಲಾಸ್ಟ್ 10 years ಇಂದ ಒಬ್ಬರೇ ಮೊನೋಪೊಲಿ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ ಯಾವಾಗ ಈ ಬಿಸ್ನೆಸ್ ಅಲ್ಲಿ ಎಂಟರ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದೀವಿ, ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಆಗ್ತಾ ಇದೀವಿ. ನಾನು ಗುಲ್ಬರ್ಗಾ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಆಗಿದ್ದೀನಿ, ಬೀದರ್ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಆಗಿದ್ದೀನಿ. ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ನಮಗೂ ಅವಕಾಶ ಕೊಡಿ, ನಾವು ಮಾಡ್ತೀವಿ, ಇದನ್ನ ಟೆಂಡರ್ ಆದ್ರೂ ಕರೀರಿ, ನಮ್ದು ಏನ್ ಸ್ಯಾಂಪಲ್ ಇದೆ ಅದನ್ನ ಕೊಟ್ಟಿದೀನಿ, ನಾನು ಟ್ರೈ ಮಾಡ್ತಾ ಇದೀನಿ ಬಿಸ್ನೆಸ್. ಇದನ್ನ ನಾವು ಒಳಗ್ ಬರಬಾರ್ದು ಅಂತ ಈ ರೀತಿ ತುಳಿತಕ್ಕೆ ಒಳಪಡಿಸ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಟು ಮೈ ಶಾಕ್ ಅಂಡ್ ಅವೇರ್ನೆಸ್, ಅವ್ರದ್ದು ಡೇಟ್ ಮುಗಿದಿದೆ, ಏಪ್ರಿಲ್ಗೆ ಡೇಟ್ ಮುಗಿದಿದೆ. ಮತ್ತೆ MSIL ಅವ್ರಿಗೆ 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಷ್ಟು ಇನ್ಫ್ಲೂಯೆನ್ಷಿಯಲ್ ನಾನಿದ್ದು ಇಲ್ಲಿ ಬಿಸ್ನೆಸ್ ಪ್ರೊಕ್ಯೂರ್ ಮಾಡ್ಬೇಕನ್ನಷ್ಟು ನನಗೆ ಇನ್ಫ್ಲೂಯೆನ್ಸ್ ಇತ್ತು ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಸ್ಟಾಪ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸರ್? ಇಫ್ ಐ ಆಮ್ ದ್ಯಾಟ್ ಇನ್ಫ್ಲೂಯೆನ್ಷಿಯಲ್, ಇದೆಲ್ಲ ಯಾಕೆ? ಸೊ ಈ ಬಿಸ್ನೆಸ್ ಅಲ್ಲಿ ನಾನು ಎಂಟರ್ ಮಾಡ್ತಾ ಇರೋದ್ರಿಂದ ನನಗೆ ಹಿಂಗೆ ಆಗ್ತಾ ಇದೆ. ನಂದು ಏನಾದ್ರು ತಪ್ಪಿದ್ರೆ ಐ ಆಮ್ ಓಕೆ ಟು ಫೇಸ್ ಎನಿ ಲೀಗಲ್ ಚಾಲೆಂಜಸ್. ಇಫ್ ನಾಟ್, ಐ ನೀಡ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಅಂಡ್ ದ ಅಫಿಷಿಯಲ್ಸ್ ಟು ಎನ್ಶ್ಯೂರ್ ದಟ್ ಇದು ತಪ್ಪನ್ನ ತಿದ್ದುಪಡಿಸಕ್ಕೆ. ಇನ್ನೊಂದು, ನನ್ನ ತಪ್ಪು ಏನೂ ಇಲ್ಲ. ಇನ್ನೊಂದು ಸರ್ತೆ ಹಾನರಬಲ್ ಲೀಡರ್ ಆಫ್ ದ ಅಪೋಸಿಷನ್ ಶ್ರೀ ಚಲವಾದಿ ಟಿ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಎಲ್ಲ ರೀತಿ ಆಡಿಟ್ ಮಾಡಿ ನನ್ನ ಮೇಲೆ ಬ್ಲ್ಯಾಕ್ ಲಿಸ್ಟ್ ಆದ್ರೆ ಎಲ್ಲ ಪೇಪರ್ಸ್ ಪ್ರೊಡ್ಯೂಸ್ ಮಾಡಲಿ. ಅವ್ರಿಗೆ ಪ್ರೊಡ್ಯೂಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪಬ್ಲಿಕಲಿ ಕ್ಷಮೆ ಕೇಳಬೇಕು. ಇನ್ನೊಂದು ಏನಂದ್ರೆ, ನಾವು ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಟು ಫೈಲ್ ಅ ಡಿಫೆಮೇಟರಿ ಕೇಸ್ ಅಗೇನ್ಸ್ಟ್ ಹಿಮ್. ನಾವು ಲೀಗಲ್ ಆಪ್ಷನ್ಸ್ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್. ಸರ್, ದಿಸ್ ಇಸ್ ಸಮಥಿಂಗ್ ಅವ್ರ ಲೆವೆಲ್ಗೆ ಇದ್ದು ಈ ತರ ಮಾಡೋದು ಇದು ಸರಿ ಅಲ್ಲ ಸರ್. ಐ ಡೋಂಟ್ ನೋ ವೈ ಹೀಸ್ gone to this level. I feel somewhere out of my subconscious, but this is kind of a paid PR what has been done on things. Thank you.